ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡು ಸಿಎಂ ವಿಜಯ್ಗೆ ಬಿಗ್ ಶಾಕ್. ಮಂಡ್ಯದಲ್ಲಿ ಜನನಾಯಕನ್ ಸಿನಿಮಾಗೆ ಬ್ರೇಕ್. ಮಂಡ್ಯದ ಥಿಯೇಟರ್ಗಳಲ್ಲಿ ಸಿನಿಮಾ ಶೋ ಕ್ಯಾನ್ಸಲ್ ಆಗಿದೆ. ಇನ್ನೇನೆ ಚನ್ನಪಟ್ಟಣ ಜೊತೆಗೆ ಮಂಡ್ಯ ಅಲ್ಲೆಲ್ಲ ನಾವು ಗಮನಿಸಿದ ಹಾಗೆ ಅಲ್ಲಿನ ಕನ್ನಡ ಪರ ಕಾರ್ಯಕರ್ತರಾಗಿರ್ಬೋದು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಹೋಗಿ ಯಾವುದೇ ಕಾರಣಕ್ಕೂ ಈ ಜನನಾಯಕನ್ ಸಿನಿಮಾ ಓಡಬಾರ್ದು ಕರ್ನಾಟಕದಲ್ಲಿ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮಂಡ್ಯದ ಥಿಯೇಟರ್ಗಳಲ್ಲಿ ಈಗ ಸಿನಿಮಾ ಶೋಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಜನನಾಯಕನ್ ಶೋ ಇದ್ದ ಥಿಯೇಟರ್ಗೆ ಮುತ್ತಿಗೆ ಹಾಕಲಾಗಿದೆ. ಸಿಎಂ ವಿಜಯ್ ಸಿನಿಮಾದ ಪೋಸ್ಟರ್ ಹರಿದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರುನಾಡ ವಿಜಯ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ನಡೆದಿದೆ. ಮಂಡ್ಯದ ಗುರುಶ್ರೀ ಥಿಯೇಟರ್ ಎದುರು ಪ್ರತಿಭಟನಾಕಾರರು ರೊಚ್ಚಿಗೆದ್ದಿರೋದು. ಪ್ರತಿಭಟನೆಗೆ ಮಣಿದು ಶೋ ಕ್ಯಾನ್ಸಲ್ ಮಾಡಿದ್ದಾರೆ ಥಿಯೇಟರ್ ಮಾಲೀಕರು. ಕಾವೇರಿ ಕಿಚ್ಚು ಹೆಂಗ್ ಹೊತ್ಕೊಂಡು ಉರಿತಾ ಇದೆ ಅಂತ ಹೇಳಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಟಿಸಿರುವಂತ ಕೊನೆಯ ಸಿನಿಮಾ ಜನನಾಯಕನ್. ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನ ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ವಿ. ಇವತ್ತೇನು ಮಾಲೀಕರು ಮತ್ತು ಮ್ಯಾನೇಜರ್ ಅವರು ಬಂದು ನಮ್ಮ ಸ್ಪಂದನೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣ ಶಾಸನ ಸಿಕ್ಕಿದೆ. 3500 ಕ್ಯೂಸೆಕ್ ನೀರನ್ನು 15 ದಿನ ಸತತವಾಗಿ ಬಿಡಿ ಅಂತ ಏನು ಕಾವೇರಿ ತೀರ್ಪಿನ ಮಂಡಳಿ ಏನು ಆದೇಶ ಮಾಡಿತ್ತು, ಅದರ ವಿರುದ್ಧವಾಗಿ ಹೋರಾಟಕ್ಕೆ ಬಂದಾಗ ಇಲ್ಲಿ ಈ ಒಂದು ಅವಘಡ ನಡೀತಾ ಇತ್ತು. ಯಾಕೆಂದರೆ ತಮಿಳುನಾಡಿನ ಮುಖ್ಯಮಂತ್ರಿಯ ಚಿತ್ರವನ್ನು ನಾವು ಇಲ್ಲಿ ನಡೆಯೋಕ್ಕೆ ಬಿಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ನಮ್ಗೆ ಅನ್ಯಾಯ ಆಗಿದೆ. ರೈತರಿಗೆ 2ನೇ ಬೆಳೆಗೆ ನೀರನ್ನು ಬೇಕು ಅಂತ ಒತ್ತಾಯ ಮಾಡ್ತಿರೋ ವ್ಯಕ್ತಿಯ ಪಿಕ್ಚರನ್ನು ನಾವಿಲ್ಲಿ ತೋರ್ಸೋಕ್ಕೆ ಬಿಡೋಕ್ಕಾಗುತ್ತಾ? ಹಾಗಾಗಿ ಆಗದೇ ಇಲ್ಲ. ಇವತ್ತು ಮುತ್ತಿಗೆ ಹಾಕಿದಾಗ ಗುರುಶ್ರೀ ಚಿತ್ರಮಂದಿರದ ಮುಖ್ಯಸ್ಥರು ಒಪ್ಕೊಂಡು ಈ ಶೋನ ನಿಲ್ಲಿಸ್ತೀವಿ. ಮುಂದೆ ಯಾವುದೇ ಶೋ ನಡೆಯೋದಿಲ್ಲ. ಕಾವೇರಿ ಹೋರಾಟ